ಎಲ್ರಿಗೂ ನಮಸ್ಕಾರ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಂಗೆ ಟಿ ಸಿ ಎಸ್ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾವುದಪ್ಪ ಅದು ಲೈಕ್ ಸ್ಮಾರ್ಟ್ ಮೈಂಡ್ಸ್ ಇಗ್ನೈಟ್ ಇನೋವೇಟಿವ್ ಫ್ಯೂಚರ್ಸ್ ಅಂತ ನಿಮಗಲ್ಲಿ ಕಾಣಿಸ್ತಿರ್ಬೋದು. ಲೈಕ್ ನೋಡಿ, ಇದು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಓಪನ್ ಆಗಿದೆ. ಮತ್ತೆ ರಿಜಿಸ್ಟ್ರೇಷನ್ ಎಂಡ್ 11th January 2026 ಇದೆ. ಟೆಸ್ಟ್ ಡೇಟು ಇನ್ನೂ ಹೇಳಿಲ್ಲ, ಅವರು ಹೇಳ್ತಾರೆ ನೆಕ್ಸ್ಟ್. ಈಗ ನೀವು ಒನ್ಸ್ ಅಪ್ಲೈ ಮಾಡಾದ್ಮೇಲೆ ನೋಟಿಫಿಕೇಶನ್ ಬಿಟ್ಟು ಹೇಳ್ತಾರೆ. ಅವೆಲ್ಲ ನೀವು ಅಪ್ಡೇಟೆಡ್ ಆಗಿ ಇಡಬೇಕು ಅಷ್ಟೇ. ನೋಡಿ, ಇದು ಯಾವ ಥರಪ್ಪ ಅಂತಂದರೆ ಯಾವುದೇ BTech BE ಸ್ಟೂಡೆಂಟ್ಸ್ಗೆಲ್ಲ ಇದು ಮೇನ್ಲಿ ಅವ್ರು ಯಾರನ್ನ ಫೋಕಸ್ ಮಾಡಿದ್ದಾರೆ ಅಂತಂದರೆ BCA BSc ಮತ್ತು BVoc ಆಗಿರೋರಿಗೆ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ. ಓಕೆನಾ? ಲೈಕ್ BScಯಲ್ಲಿ ಯಾವುದೇ ಥರ ಆಗಿರ್ಬೋದು, IT ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸು, ಮ್ಯಾಥ್ಸು, ಡಾಟಾ ಸೈನ್ಸು, ಸ್ಟ್ಯಾಟಿಸ್ಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸು, ಸೈಬರ್ ಸೆಕ್ಯೂರಿಟಿ, ಬಯೋಕೆಮಿಸ್ಟ್ರಿ ಯಾವುದೇ ಥರ ಆಗಿದ್ರು ಅವರು ಓಕೆ. BVoc ಬಂದ್ಬಿಟ್ಟು CS ಆರ್ IT. ಮತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಕಂಪಲ್ಸರಿ 2026 ಇವರೇ ಆಗಬೇಕು. ಮತ್ತು ಬೇರೆಯವ್ರನ್ನೆಲ್ಲ ತಗೊಳಲ್ಲ, ಪಾಸ್ಔಟ್ ಅವ್ರು ಆಗಿರ್ಬೇಕು, ಬೇರೆಯವ್ರನ್ನೆಲ್ಲ ತಗೊಳಲ್ಲ ನೋಡಿ. ಮತ್ತೆ ಸ್ಟೂಡೆಂಟ್ ಫಾರ್ ಬೋತ್ TCS BSc Ignite ಅಂಡ್ ಸ್ಮಾರ್ಟ್ ವಿಲ್ ಅಂಡರ್ಗೋ ಎ ಸಿಂಗಲ್ ಇಂಟಿಗ್ರೇಟೆಡ್ ಟೆಸ್ಟ್. ಅಂದರೆ ಎಲ್ಲರಿಗೂ ಒಂದೇ ಟೆಸ್ಟ್ ನಡೆಯುತ್ತೆ. ಲೈಕ್ ನೋಡಿ, ಇದರಲ್ಲಿ TCS Ignite ಲೈಕ್ ಅದ್ರದ್ದು TCS Ignite ಅಲ್ಲಿ ಅದು ಕಂಪನಿ ಬಗ್ಗೆ ಹೇಳಿದರೆ ನೀವು ನೋಡ್ಕೊಬೋದು, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಮತ್ತು ಫ್ಯೂಚರ್ ಫಾಸ್ಟ್ ಆಫ್ ಪ್ರೋಗ್ರಾಮ್ ಲೈಕ್ ಅವರ್ ಕಂಪೆನ್ಸೇಷನ್ ಪ್ಯಾಕೇಜ್, ಮತ್ತು ವರ್ಲ್ಡ್ ಕ್ಲಾಸ್ ಇನಿಷಿಯಲ್ ಲರ್ನಿಂಗ್ ಪ್ರೋಗ್ರಾಮು, ಮತ್ತು ಯೂನಿಕ್ ಬ್ಲೆಂಡ್ ಆಫ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಆರ್ಟ್ ಆ್ಯಂಡ್ ಇನೋವೇಷನು, ಮತ್ತು ಎಕ್ಸ್ಕ್ಲೂಸಿವ್ ಹೈಯರ್ ಎಜುಕೇಷನ್ ಆಪರ್ಚುನಿಟಿ. ಲೈಕ್ ಇದೆಲ್ಲ ಕೀ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು. ಮತ್ತು TCS ಸ್ಮಾರ್ಟು ಲೈಕ್ ಅದು ಕೀ ಫೀಚರ್ಸ್ ಎಲ್ಲ ಲೈಕ್ ಎಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅವನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ, ವೀಡಿಯೋಸ್ ತುಂಬ ಲೆಂತ್ ಆಗುತ್ತೆ. ಸೊ ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಇದೆಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು, ನೋಡ್ಕೊಂತ ಹೋಗ್ಬೋದು. ಮತ್ತು ನೋಡಿ, ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ TCS BSc Ignite ಅಂಡ್ ಸ್ಮಾರ್ಟ್ ಹೈರಿಂಗ್ ಬ್ಯಾಚ್ ಆಫ್ 2025 and 2026 ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸ್ಟೆಪ್ ಟು ಬಿ ಫಾಲೋಡ್ ಫಾರ್ ರಿಜಿಸ್ಟ್ರೇಷನ್ ಅಂತಂದರೆ ಸ್ಟೆಪ್ 1 ಬಂದ್ಬಿಟ್ಟು ಸೈನ್ ಅಪ್ ಟು ದ TCS ನೆಕ್ಸ್ಟ್ ಸ್ಟೆಪ್ ಪೋರ್ಟಲ್ಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಲೈಕ್ ನಿಮ್ದು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಸೈನ್ ಅಪ್ ಆಗಬೇಕಾಗುತ್ತೆ. ಮತ್ತು ವೆರಿಫಿಕೇಷನ್ ಡೀಟೇಲ್ಸ್ ಆ್ಯಸ್ ಪರ್ ಆಧಾರ್, ಲೈಕ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಲೈಕ್ ನೆಕ್ಸ್ಟ್ ಸ್ಟೆಪ್ 2 ಅದಾಯ್ತಾ. ಮತ್ತು ಸ್ಟೆಪ್ 3 ಬಂದ್ಬಿಟ್ಟು ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಡೈರೆಕ್ಟ್ ಅಪ್ಲೈ ಫಾರ್ ದ TCS BSc Ignite ಅಂಡ್ ಸ್ಮಾರ್ಟ್ ಹೈರಿಂಗ್ ಪ್ರೋಸೆಸ್ ಫಾರ್ ದ ಬ್ಯಾಚ್ ಆಫ್ 2025 and 2026 ಅಂತ ಇರುತ್ತೆ. ಲೈಕ್ ಇದು ಬಂದ್ಬಿಟ್ಟು ಸಿನಾರಿಯೋ ಎದಲ್ಲಿ ಅಪ್ಲೈ ಫಾರ್ ಡ್ರೈವ್ ಅಂತ ಇರುತ್ತೆ. ಸಿನಾರಿಯೋ ಬಿದಲ್ಲಿ ಲೈಕ್ ಇದರಲ್ಲಿ ಬಂದ್ಬಿಟ್ಟು ಇಫ್ ಯು ಆರ್ ನ್ಯೂ ಯೂಸರ್ ಕೈಂಡ್ಲಿ ಕ್ಲಿಕ್ ಆನ್ ರಿಜಿಸ್ಟರ್ ನೌ, ಚೂಸ್ category as a IT and proceed to fill your details, submit your application form and click on apply for drive. ಲೈಕ್ ದಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ಲೀಸ್ ಇನ್ಶ್ಯೂರ್ ದಟ್ ದ ಡೀಟೇಲ್ಸ್ ಇನ್ ದ TCS ಅಪ್ಲಿಕೇಶನ್ ಫಾರ್ಮ್ ಆರ್ ಕಂಪ್ಲೀಟ್ ಆ್ಯಂಡ್ ಆಕ್ಯುರೇಟ್. ಆ ಕನೆಕ್ಟೆಡ್ ಡೀಟೇಲ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕರೆಕ್ಟಾಗಿ ಮ್ಯಾಂಡೇಟರಿ ನೀವು ಮಾಡಿದರೆ ಮಾತ್ರ ಕೊಡಬೇಕಾಗುತ್ತೆ. ಲೈಕ್ ಏನು ಮಾಡಿದ್ರು ನೀವು ಅದ್ರಲ್ಲಿ ಕೊಡಬೇಕಾಗುತ್ತೆ. ಲೈಕ್ ಅದು ಎಲ್ಲ ಜೆನ್ಯೂನ್ ಆಗಿರಬೇಕು, ಯಾವುದೇ ಥರ ಫೇಕ್ ಮಾಡಬಾರ್ದು. ಓಕೆ. ಮತ್ತು ಸ್ಟೆಪ್ 4 ಬಂದ್ಬಿಟ್ಟು ಸೆಲೆಕ್ಟ್ ಯುವರ್ ಮೋಡ್ ಆಫ್ ಟೆಸ್ಟ್, ಲೈಕ್ ಸೆಂಟರ್ ಅಂಡ್ ಚೂಸ್ ಯುವರ್ ಪ್ರಿಫರ್ಡ್ ಟೆಸ್ಟ್ ಲೊಕೇಶನ್, ಲೈಕ್ ದೆನ್ ಕ್ಲಿಕ್ ಆನ್ ಅಪ್ಲೈ. ನೀವು ಅಲ್ಲಿ ಟೆಸ್ಟ್ ಲೊಕೇಶನ್ ಲೈಕ್ ಅಲ್ಲಿ ಕೊಟ್ಬಿಟ್ಟು ದೆನ್ ಅಪ್ಲೈ ಮಾಡಬೇಕಾಗ್ತದೆ, ಚೂಸ್ ಮಾಡಬೇಕಾಗ್ತದೆ ಸೆಂಟರ್ ಯಾವುದು ಬೇಕಂತ. ಮತ್ತು ಬಂದ್ಬಿಟ್ಟು ಪ್ಲೀಸ್ ನೋಟ್ ಅಂತ ಮೆನ್ಷನ್ ಮಾಡಿದರೆ ಟೆಸ್ಟ್ ಸೆಂಟರ್ ಒನ್ಸ್ ಚೂಸನ್ ಕ್ಯಾನ್ ಬಿ ಚೇಂಜ್ಡ್. ಒನ್ಸ್ ಟೆಸ್ಟ್ ಸೆಂಟರ್ ಚೂಸ್ ಆದಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಅಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ತಲೆಗೆ ಇಟ್ಕೊಬೇಕಾಗುತ್ತೆ. ಸ್ಟೆಪ್ 5 ಬಂದು ಟು ಕನ್ಫರ್ಮ್ ಯುವರ್ ಸ್ಟೇಟಸ್ ಚೆಕ್ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್, ದ ಸ್ಟೇಟಸ್ ಶುಡ್ ರಿಫ್ಲೆಕ್ಟ್ ಆ್ಯಸ್ ಅಪ್ಲೈಡ್ ಫಾರ್ ಡ್ರೈವ್. ಲೈಕ್ ನೀವು ಒನ್ಸ್ ಎಲ್ಲ ಅಪ್ಲಿಕೇಶನ್ ಸೆಂಡ್ ಆದಮೇಲೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್, ಲೈಕ್ ನಿಮ್ಮದು ಅಪ್ಲಿಕೇಶನ್ ಎಲ್ಲಿದೆ, ಅಕ್ಸೆಪ್ಟ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ. ಏನಾದರೂ ರಿಜೆಕ್ಟ್ ಆಗಿದ್ರೆ ಒಂದ್ಸಲ ಮತ್ತೆ ನಿಮಗೆ ಎಡಿಟ್ ಆಪ್ಷನಿಗೆ ಕೊಡ್ತಾರೆ. ಲೈಕ್ ದಟ್ ಅವೆಲ್ಲ ಪ್ರೊಸೀಜರ್ ಇರುತ್ತೆ. ನೀವು ಸ್ಟೇ ಅಪ್ಡೇಟ್ ಆಗಿರಬೇಕು ಅದ್ರ ಜೊತೆ. ಮತ್ತು ಇಂಪಾರ್ಟೆಂಟ್ ನೋಟ್ ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ, ಪ್ಲೀಸ್ ನೋಟ್ ದಟ್ ದಿಸ್ ಇಸ್ ಆ್ಯನ್ ಇನ್ ಸೆಂಟರ್ ಟೆಸ್ಟ್. ಲೈಕ್ ಇದು kindly be informed that the allotment of the seats in the respective center will be on first come first served basis, and hence it important to register and apply the earliest to select the preferred test center. ಲೈಕ್ ದಿಸ್ ಏನಪ್ಪ ಅದರಲ್ಲಿ ಹೇಳ್ತಿದ್ದಾರೆ ಅಂತಂದರೆ, ಲೈಕ್ ಟೆಸ್ಟ್ ಸೆಂಟರು ಇವಾಗೆಲ್ಲ ಖಾಲಿ ಇರ್ತವೆ. ಲೈಕ್ ಇನ್ನೂ ಯಾರೂ ರಿಜಿಸ್ಟರ್ ಆಗ್ತಾ ಇಲ್ಲ.
ಇನ್ ಕೇಸ್ ಇದೇನಾದರೂ ಒನ್ಸ್ ಟೆಸ್ಟ್ ಸೆಂಟರ್ಸ್ ಇದಾವಲ್ಲ ಅವೆಲ್ಲ ಕಂಪ್ಲೀಟ್ ಆದರೆ ನೆಕ್ಸ್ಟ್ ನೀವು ಟೆಸ್ಟ್ ಸೆಂಟರ್ ಚೂಸ್ ಮಾಡಿದ್ರು ಅದು ಮತ್ತೆ ನೀವು ಸಿಗಲ್ಲ. ಚೂಸ್ ಅನದರ್ ಟೆಸ್ಟ್ ಸೆಂಟರ್ ಅಂತ ತೋರಿಸ್ತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಟೆಸ್ಟ್ ಸೆಂಟರ್ ಫುಲ್ ಆಗಿಬಿಟ್ರೆ ಸೊ ಅಲ್ಲಿ ಮತ್ತೆ ನೀವು ಅದಕ್ಕೆ ಅಪ್ಲೈ ಮಾಡಕ್ ಬರಲ್ಲ, ಬೇರೆ ಟೆಸ್ಟ್ ಸೆಂಟರ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಬೇಗ ಇದಕ್ಕೆ ಅಪ್ಲೈ ಮಾಡಿ, ಸುಮ್ಮನೆ ಕುತ್ಕೊಬೇಡಿ. ನಿಮ್ಗೆ ಏನಾದರೂ ಅದು ಎಜುಕೇಷನ್ ಮ್ಯಾಚ್ ಆಯ್ತು ಅಂತಂದರೆ ನೀವು ಮಾಡಿರೋ ಎಜುಕೇಷನ್ ಒಬ್ಬೊಬ್ಬರು ಅಪ್ಲೈ ಮಾಡಿ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಓಕೆನಾ, ಇದು ಇದರಲ್ಲಿ ಕೊಟ್ಟಿರೋಂಥ ಈ ಟೆಸ್ಟ್ ಪ್ಯಾಟರ್ನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲೈಕ್ 120 ಮಿನಿಟ್ಸ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ, ರೀಸನಬಲ್ ಎಬಿಲಿಟಿ, ಕೋಡಿಂಗ್ ಆಪ್ಷನಲ್ ಇರುತ್ತೆ. ನೀವು ನೋಡಿ ಇದು ಮಾಡ್ಕೊಬೋದು. ಮತ್ತು ಟೆಸ್ಟ್ ಎಲಿಜಿಬಿಲಿಟಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನೋಡಿ. ಇಲ್ಲೆಲ್ಲ ಲೈಕ್ ಏಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 18 ಇಯರ್ಸ್ ಇರಬೇಕು. ಲೈಕ್ ಇಲ್ಲಿ ಸುಮಾರು ಕೊಟ್ಟಿದ್ದಾರೆ, ಹೇಳ್ಕೊಂಡು ಕೂತ್ಕೊಂಡ್ರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಜಸ್ಟ್ ಒಂದು ರೋಡ್ ಮ್ಯಾಪ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಓಕೆನಾ, ಎಲ್ಲ ಇದು PDF ಇನ್ಕ್ಲೂಡ್ PDF ಆಲ್ಸೋ, ಮತ್ತು ಟೆಸ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಹೋಗಲ್ಲಿ ಓದ್ಕೊಬೋದು. ಹಂಗೆ ಇದು ಲೈಕ್ ನಾನು ಜಸ್ಟ್ ರೋಡ್ ಮ್ಯಾಪ್ ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಇದು ಬಂದ್ಬಿಟ್ಟು ಐರಿಂಗ್ ಕ್ಯಾಟಗರಿ. ಈ ಥರ ಇಗ್ನೇಟ್ ಸ್ಮಾರ್ಟ್ ಅಂತ 2 ಥರ ಐರಿಂಗ್ ಕ್ಯಾಟಗರಿ ಇರುತ್ತೆ. ಮತ್ತು ಇಲ್ಲಿ ಅದ್ರ ಕೆಳಗಡೆನೇ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಸುಮಾರಿದೆ ಇಲ್ಲಿ. ಇವೆಲ್ಲ ಇದು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ PDF ಹಾಕಿದ್ದೀನಿ, ಮತ್ತು ಇದು ಅಪ್ಲೈ ಲಿಂಕ್ ಹಾಕಿದ್ದೀನಿ. ಆದಷ್ಟು ಬೇಗ ಅಪ್ಲೈ ಮಾಡಿ, ಯಾಕೆಂದರೆ ಟೆಸ್ಟ್ ಸೆಂಟರ್ ನಿಮಗೆ ಸಿಗ್ದಲೇ ಇರ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ನೋಡಿದ್ದಾದ್ಮೇಲೆ ತಕ್ಷಣ ಅಪ್ಲೈ ಮಾಡಿ. ಹಂಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಈ ಥರ BSc BCA ಮತ್ತು BOP ಮಾಡಿದಾರೆ, ಪ್ಲೀಸ್ ಅವ್ರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ಅವ್ರಿಗೂ ಹೆಲ್ಪ್ ಆಗಲಿ. ಲೈಕ್ ನಾವು ಬೆಳೆಯೋದಲ್ಲ, ಬೇರೆಯವ್ರನ್ನೂ ಬೆಳೆಸಬೇಕು. ಓಕೆ, ಇದೇ ಥರ ಡೈಲಿ ಇದೇ ಥರ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಇದೆ, ಪ್ರವೀಣ್ ಟಾಕ್ಸ್ ಕನ್ನಡಿಗ ಅಂತ, ಅದನ್ನು ಸಬ್ಸ್ಕ್ರೈಬ್ ಅಥವಾ ಪೇಜ್ನ ಫಾಲೋ ಮಾಡಿ. ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.